ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್, ಆಚಾರ್ಯ. 2025ರಲ್ಲಿ ವಿವಾಹ ಯೋಗ, ವಿವಾಹಕ್ಕೆ ಗುರುಬಲವು ಯಾವ ರಾಶಿಗಳಿಗೆ ಯಾವ ಕಾಲದವರೆಗಿದೆ, ಯಾವ ಕಾಲದಿಂದ ಬದಲಾಗಲಿದೆ, ಯಾವ ರಾಶಿಯವರಿಗೆ ಆರಂಭ ಆಗಲಿದೆ. 2025 ಮೇ ಮಾಸದಲ್ಲಿ ಗುರು ಬದಲಾವಣೆ ಆಗ್ತಾ ಇರೋದು ನಿಮಗೆಲ್ಲರಿಗೂ ತಿಳಿದಿದೆ. ಮೇ ಮಾಸದವರೆಗೆ ಯಾವ ರಾಶಿಯವರಿಗೆ ಗುರುಬಲ ಇರಲಿದೆ. ಜನ್ಮ ರಾಶಿಯಿಂದ ಗುರುಗ್ರಹವು 2, 5, 7, 9, 11ನೇ ಸ್ಥಾನಗಳು ನಿಮ್ಮ ಜನ್ಮ ರಾಶಿಯಿಂದ ಸಂಚರಿಸುವಾಗ ಗುರು ಬಲ ಇದೆ ಅನ್ನೋದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಿರ್ಣಯ ಮಾಡಲಾಗುತ್ತೆ. ಈಗ ಆ ಪ್ರಕಾರವಾಗಿ 2025 ಮೇ ಮಾಸದವರೆಗೆ ಮೇಷರಾಶಿಯವರಿಗೆ, ಕಟಕ ರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ, ವೃಶ್ಚಿಕ ರಾಶಿಯವರಿಗೆ, ಮಕರ ರಾಶಿಯವರಿಗೆ ಗುರುಬಲ ಇದೆ. ಈ ರಾಶಿಯವರಿಗೆ ವಿವಾಹ ಶುಭ ಕಾರ್ಯಗಳು ನಡೀತಾ ಇದೆ. ಆದರೆ ಎಲ್ಲರಿಗೂ ಆಗ್ತಾ ಇದೆಯಾ? ಇಲ್ಲ. ಏಕೆಂದರೆ ನೀವು ವಿವಾಹ ಅನ್ನುವಂಥ ವಿಷಯದಲ್ಲಿ ಮುಖ್ಯವಾಗಿ ಏನು ತಿಳಿದುಕೊಳ್ಬೇಕಂದ್ರೆ, ಎಲ್ಲರಿಗೂ ವಿವಾಹ ಯೋಗ ಇರೋದಿಲ್ಲ. ಕೆಲವರಿಗೆ ಸನ್ಯಾಸಿ ಯೋಗ ಇರುತ್ತೆ. ನೀವು ನಿರಂತರವಾಗಿ ಪ್ರಯತ್ನ ಪಟ್ಟು ಏನು ಪ್ರಯೋಜನ? ಅಥವಾ ಕೆಲವು ಸಂದರ್ಭದಲ್ಲಿ ವಿವಾಹ ಯೋಗ ಇದ್ದಾಗ ಅದು ಅಂದರೆ ಕಡಿಮೆಯ ಒಂದು ಕಾಲಾವಧಿಯಲ್ಲಿ, ಅಂದರೆ ಪ್ರಾರಂಭದಲ್ಲೇ ಅದು ಮುರಿದು ಬೀಳಬೇಕು, ಈ ರೀತಿಲೂ ಇರುತ್ತೆ. ಹಾಗೆ ಏನೋ ಆಗಿ ಎಂಗೇಜ್ಮೆಂಟ್ ಆಗಿ ವಿವಾಹದವರೆಗೆ ಹೋಗಿ ಆನಂತರ ಅವರಿಗೆ ವಿವಾಹವೇ ಆಗೋದಿಲ್ಲ. ಈ ರೀತಿ ಇರುವಂತಹ ಕೆಲವರು ಇರ್ತಾರೆ. ಅಂದರೆ ಇದಕ್ಕೆಲ್ಲ ಮುಖ್ಯ ಕಾರಣ ಏನು? ನಿಮ್ಮ ಜೀವನ ಹೀಗೆ ಆಗಬೇಕು ಅನ್ನೋದನ್ನು ನೀವು ಪಡೆದುಕೊಂಡು ಬಂದಿರ್ತೀರಾ. ಆದರೆ ವಿವಾಹ ಯೋಗ, ವಿವಾಹ ಆಗಬೇಕು, ವಿವಾಹ ಯಾರಿಗೆ ಆಗುತ್ತೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಭುಕ್ತಿ ಕಾಲಗಳು, ಶುಭ ಗ್ರಹಗಳ ಭುಕ್ತಿ ಕಾಲಗಳು ಅಂದರೆ ಗುರು ಭುಕ್ತಿ ಕಾಲ, ಶುಕ್ರ ಭುಕ್ತಿ ಕಾಲಗಳು, ಈ ಕಾಲದಲ್ಲಿ ವಿವಾಹ ಆಗುತ್ತೆ. ಆದರೆ ಎಲ್ಲರಿಗೂ ಆಗುತ್ತಾ? ಅದು ಸಾಧ್ಯ ಇಲ್ಲ. ಏಕೆಂದರೆ ಈ ಗ್ರಹಗಳೇ ಅಶುಭ ಸ್ಥಾನಾಧಿಪತಿಗಳೇ ಆಗಿದ್ದಾಗ ನಿಮಗೆ ಆಗೋದಿಲ್ಲ. ನಿಮ್ಮ ಜನ್ಮ ಲಗ್ನದಿಂದ ಶುಭ ಸ್ಥಾನಾಧಿಪತಿಗಳ ಭುಕ್ತಿ ಕಾಲವು ನಡೆಯುವಾಗ ಅಥವಾ ಶುಭ ಸ್ಥಾನದಲ್ಲಿ ಇರುವ ಗ್ರಹಗಳ ಭುಕ್ತಿ ಕಾಲವು ನಡೆಯುವಾಗ ನಿಮಗೆ ವಿವಾಹ ಆಗುತ್ತೆ. ಉದಾಹರಣೆ, ಶನಿಯನ್ನೇ ತೆಗೆದುಕೊಂಡ್ರೆ ಬಹಳ ಜನರಿಗೆ ತಿಳಿದಿರೋದೇನೆಂದರೆ, ಶನಿ ಭುಕ್ತಿ ಕಾಲಗಳಲ್ಲಿ ವಿವಾಹ ವಿಳಂಬ ಆಗುತ್ತೆ. ಅದು ನಿಜವೂ ಹೌದು. ಏಕೆಂದರೆ ಶನಿಯು ನಿಧಾನ ಮತ್ತು ಈ ಯಾವುದೇ ಒಂದು ಸಂಸಾರ, ವಿವಾಹ, ಜೀವನ, ಪ್ರೇಮ ಇಂಥ ವಿಷಯಗಳಲ್ಲಿ ಅಲ್ಲಿ ಒಂದು ರೀತಿಯ ವೈರಾಗ್ಯವನ್ನು ನೀಡುವಂತಹ ಗ್ರಹ. ಆದರೆ ಶನಿ ಏನಾದರೂ ಲಾಭಸ್ಥಾನದಲ್ಲಿ ಸ್ಥಿತರಾಗಿದ್ದಾರೆ ಅನ್ನೋದಾದರೆ ನಿಮಗೆ ಶನಿ ಭುಕ್ತಿ ಕಾಲಗಳಲ್ಲಿ ವಿವಾಹ ಆಗುತ್ತೆ. ಶನಿಯು ನಿಮ್ಮ ಜನ್ಮ ಲಗ್ನದಿಂದ ಲಾಭಸ್ಥಾನದಲ್ಲಿ ಸ್ಥಿತರಾಗಿರಬೇಕು. ಆ ಒಂದು ಭುಕ್ತಿ ಕಾಲದಲ್ಲಿ ಗುರುಬಲ ಏನಾದರೂ ಬಂದಾಗ ನಿಮಗೆ ಖಂಡಿತವಾಗಿಯೂ ವಿವಾಹ ಆಗುತ್ತೆ. ಏಕೆಂದರೆ ಅಲ್ಲಿ ಶನಿ ಲಾಭದಲ್ಲಿ ಇರೋದ್ರಿಂದ. ಈ ರೀತಿ ಕೆಲವು ವಿಷಯಗಳನ್ನು ನಾವು ಆಳವಾಗಿ ತಿಳಿಬೇಕಾಗುತ್ತೆ. ಕೆಲವರ ಪ್ರಕಾರ ಸೂರ್ಯಗ್ರಹ, ಸೂರ್ಯ ಭುಕ್ತಿ ಕಾಲಗಳಲ್ಲಿ, ಸೂರ್ಯ ದಶೆ ಕಾಲಗಳಲ್ಲಿ ವಿವಾಹ ವಿಳಂಬ ಆಗುತ್ತೆ. ಸೂರ್ಯಗ್ರಹ ಅಗ್ನಿಗ್ರಹ ಆಗಿರೋದ್ರಿಂದ ವಿವಾಹ ಜೀವನಕ್ಕೆ, ವೈವಾಹಿಕ ಜೀವನಕ್ಕೆ ಅಷ್ಟು ಶುಭವನ್ನು ನೀಡೋದಿಲ್ಲ. ಆದರೆ ಇಲ್ಲಿ ನನ್ನದೇ ಒಂದು ವಿಷಯವನ್ನು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ.
ನನಗೆ ಸೂರ್ಯಭುಕ್ತಿ ಕಾಲದಲ್ಲಿ ನನ್ನ ವಿವಾಹ ಆಗಿದೆ. ಇದು ಹೇಗೆ ಆಗಿದೆ ಅನ್ನುವುದಕ್ಕೂ ನಾನು ನಿಮಗೆ ಅದರ ಒಳಗಿರುವ ವಿಷಯವನ್ನು ತಿಳಿಸ್ತಾ ಇದ್ದೀನಿ. ಸೂರ್ಯನು ನನ್ನ ಜನ್ಮರಾಶಿಗೆ ಶುಭ ಸ್ಥಾನಾಧಿಪತಿ ಮತ್ತು ನನ್ನ ಜನ್ಮ ಲಗ್ನಕ್ಕೂ ಶುಭ ಸ್ಥಾನಾಧಿಪತಿ. ಹಾಗೆಯೇ ಸೂರ್ಯಗ್ರಹರು ಅವರೊಬ್ಬರೇ ಇಲ್ಲ, ಅವರು ಸ್ಥಿತರಾಗಿರುವ ರಾಶಿಯಲ್ಲಿ ಶುಕ್ರಗ್ರಹನ ಜೊತೆಯಲ್ಲಿ ಇರೋದ್ರಿಂದ, ಸೂರ್ಯ ಭುಕ್ತಿ ಕಾಲಗಳಲ್ಲಿ ಶುಕ್ರಗ್ರಹನ ಜೊತೆಯಲ್ಲಿ ರಾಶಿಯಲ್ಲಿ ಇರೋದ್ರಿಂದ ಶುಕ್ರನಂತೆ ವಿವಾಹ ಶುಭ ಕಾರ್ಯಗಳಿಗೆ ಇಲ್ಲಿ ಸೂರ್ಯನೇ ಅನುಕೂಲವನ್ನು ಮಾಡಿಕೊಡ್ತಾರೆ. ಹಾಗಾಗಿ ಗ್ರಹಗಳ ಭುಕ್ತಿ ಕಾಲ, ಯುತಿ ಇವೆಲ್ಲವೂ ಬಹಳ ಮುಖ್ಯವಾಗುತ್ತೆ. ಈ ರೀತಿ ಆಳವಾಗಿ ನೋಡಿ ಯಾರು ನಿಮಗೆ ಜಾತಕ ಪರಿಶೀಲನೆ ಮಾಡಿ ತಿಳಿಸ್ತಾರೆ ಅಂಥವರ ಬಳಿ ಹೋಗಬೇಕಾಗತ್ತೆ. ನೀವು ವಿವಾಹ ಮಾಡ್ಕೋಬೇಕು, ತುಂಬ ದಿನದಿಂದ ತಯಾರಿ ಮಾಡ್ತಾ ಇದ್ದೀವಿ ಅಂದುಕೊಳ್ಳುವವರು. ಏಕೆಂದರೆ ನೋಡಿ, ಯಾರ ಹತ್ರ ಹೋಗ್ತೀರಾ ಅಲ್ಲಿ ಆ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ. ಅಂದರೆ ಸನ್ಯಾಸಿಗಳ ಹತ್ರ ಹೋಗ್ತೀರಾ ನೋಡಿ, ಸನ್ಯಾಸಿ ಆದವರಿಗೆ ವಿವಾಹ ಜೀವನಕ್ಕೆ ಇರಬೇಕಾದ ಅಥವಾ ಮುಂದಾಗುವ ಆಗುಹೋಗುಗಳ ಬಗ್ಗೆ ಆಳವಾದಂತಹ ವಿಷಯಗಳು ಅವರಿಗೆ ತಿಳಿದಿರುವುದಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಅವರು ಆಧ್ಯಾತ್ಮ ಸನ್ಯಾಸತ್ವದಲ್ಲಿ ಇರುವವರು. ಮುಂದೆ ಎಂದೋ ಏನೋ ಒಂದು ತಿಳಿಸಲಾಗದ ರಹಸ್ಯದ ಸಮಸ್ಯೆಗಳು ಬಂದರೂ ನೀವೇನು ಹೋಗಿ ಅವರೊಂದಿಗೆ ಚರ್ಚೆ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಈ ವಿಷಯಗಳ ಒಂದು ಸೂಕ್ಷ್ಮತೆಗಳು ನಿಮಗೆ ಅರ್ಥ ಆಗಬೇಕು. ಅಷ್ಟಲ್ಲದೆ ನೋಡಿ, ಯಾರ ಬಳಿ ಹೋಗ್ತೀರಾ ಅವರು ಅವರ ಸಂಸಾರದಲ್ಲಿ ಚೆನ್ನಾಗಿದ್ದಾರಾ. ನೀವೊಬ್ಬರು ಪುರೋಹಿತರ ಹತ್ರ ಹೋಗ್ತೀರಾ, ಏನು ಕೆಲಸ ಆಗಬೇಕು, ಅಥವಾ ನೀವ್ಯಾರು ಜ್ಯೋತಿಷಿ ಹತ್ರ ಹೋಗ್ತೀರಾ, ನನಗೆ ಕೆಲಸ ಆಗಬೇಕು ಅಂತ. ಆದರೆ ಅವರು ಅವರ ವಿವಾಹ ಜೀವನದಲ್ಲಿ ಅವರು ಹೇಗಿದ್ದಾರೆ, ಅವರೇನಾದರೂ ಡಿವೋರ್ಸ್ ಕೊಟ್ಟಿದ್ದಾರಾ, ಪತ್ನಿಗೆ ವಿರುದ್ಧವಾಗಿ ಇದ್ದಾರಾ, ಹೀಗೇನಾದರೂ ಇದ್ದರೆ ಅವರು ನಿಮ್ಗೆ ಒಳ್ಳೆ ಸಲಹೆಗಳನ್ನು ಹೇಗೆ ಕೊಡ್ತಾರೆ ಅನ್ನೋದು ಇಲ್ಲಿ ನೀವು ಅರ್ಥೈಸ್ಕೊಳ್ಬೇಕು. ಅಂದರೆ ಯಾವ ರೀತಿ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ನೋಡಿ, ಈ ನಿರ್ಧಾರಗಳನ್ನು ನೀವು ಸರಿಯಾಗಿ ಮಾಡ್ಕೋಬೇಕಾಗತ್ತೆ. ಆದರೆ ನಮ್ಮ ಜನ ಏನಂದರೆ ಯಾರು ಫೇಕು ಯಾರು ರಿಯಲ್ ಅನ್ನೋದನ್ನೇ ತಿಳಿಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲದೇ ಇರುವಂತಹ ಜನರೇ ತುಂಬ ಜನರಿದ್ದಾರೆ. ಯಾಕೆಂದರೆ ನೀವಿನ್ನೂ ರಿಯಲ್ ಆಗಿ ಇಲ್ಲ, ಅದಕ್ಕೆ ನಿಮಗೆ ರಿಯಲ್ ಆಗಿರೋರು ಫೇಕ್ ಥರ ಕಾಣಿಸ್ತಾರೆ, ಫೇಕ್ ಇರೋರು ರಿಯಲ್ ಥರ ಕಾಣಿಸ್ತಾರೆ. ಇಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಆಧ್ಯಾತ್ಮ ಜಗತ್ತಿನಲ್ಲಿ ನಾವು ಏನು ತಿಳಿತಾ ಇದ್ದೇವೆ, ಏನು ತಿಳಿದಿದ್ದೇವೆ ಅದನ್ನು ತಿಳಿಸ್ತಾ ಇದ್ದೇನೆ ನಿಮಗೆ. ನೀವು ಸರಿಯಾಗಿದ್ದರೆ ನಿಮಗೆ ಸರಿಯಾದವರೇ ಸಿಗ್ತಾರೆ. ಯಾವಾಗ ನೀವು ಸರಿಯಾಗಿರೋದಿಲ್ಲ, ನೀವು ಯಾವಾಗ ಆ ರೀತಿ ಇರ್ತೀರಾ ಹಾಗೆ ಅಂಥವರೇ ನಿಮಗೆ ಸರಿ ಅಂತ ಕಾಣಿಸುತ್ತೆ. ನೋಡಿ, ರಿಯಾಲಿಟಿ ಅಂದರೆ ಆ ರಿಯಾಲಿಟಿಯಲ್ಲಿ ನಿಮಗೆ ಏನೋ ಅದು ನಿಮಗೆ ರಿಯಾಲಿಟಿ ಕಾಣಿಸ್ತಾ ಇಲ್ಲ ಅಂದರೆ ನೀವು ರಿಯಲ್ ಅಲ್ಲ ಅನ್ನೋದೇ ಇಲ್ಲಿ ಅರ್ಥ. ಉದಾಹರಣೆ ನಿಮಗೆ ತಿಳಿಸೋದಾದರೆ, ನನ್ನ ಒಂದು ಫೇಸನ್ನು ನೀವು ನೋಡ್ಬೋದು, ನನ್ನ ಈ ಒಂದು ದೇಹವನ್ನು ನೀವು ನೋಡ್ಬೋದು. ಅಂದರೆ ಇಲ್ಲಿ ತುಂಬ ಸಹಜವಲ್ಲದ ಅಲಂಕಾರಗಳು ನನ್ನಲ್ಲಿಲ್ಲ. ಆದರೆ ನಿಮಗೆ ನಾನು ರಿಯಲ್ ಆಗಿ ಕಾಣಿಸೋದಿಲ್ಲ ಅಂದರೆ ನೀವು ಅಸಹಜತೆಯನ್ನು ಬಯಸ್ತಾ ಇದ್ದೀರಾ ಅನ್ನೋದು ಇಲ್ಲಿ ಅರ್ಥೈಸುತ್ತೆ. ಅಂದರೆ ನೋಡಿ, ಸಾಮಾನ್ಯವಾಗಿ ಒಬ್ಬ ಸ್ತ್ರೀ ಅರಿಶಿನ ಕುಂಕುಮವನ್ನು ಒಟ್ಟಿಗೆ ಧರಿಸ್ತಾರೆ. ಆದರೆ ಇಲ್ಲಿ ನೀವು ಜ್ಯೋತಿಷಿಗಳನ್ನು ನೀವು ವಿಡಿಯೋ ಮೂಲಕ ನೋಡಿ ನೀವು. ಆದರೆ ಕೆಲವರು ಬರೀ ಏನು ಹೇಳ್ತಾರೆ, ನಾಟಕಕ್ಕೆ ತೋರಿಸುವುದಕ್ಕಾಗಿ ಇಲ್ಲಿ ಮಾತ್ರ ಹಾಕಿಕೊಂಡು ಬಂದಿರ್ತಾರೆ. ಆದರೆ ಸುಮಂಗಲಿ ಹಾಗೆ ಮಾಡೋದಿಲ್ಲ. ಸಾಮಾನ್ಯವಾಗಿ ಇಲ್ಲಿ ಎಲ್ಲ ಅರಿಶಿನ ಹಾಕಿ ಇಲ್ಲಿ ಕುಂಕುಮ ಧರಿಸ್ತಾರೆ. ಆದರೆ ಕೆಲವರನ್ನು ನೀವು ನೋಡ್ಬೋದು, ಇಲ್ಲೇನೋ ಗಮ್ಮಿಟ್ಟು ಅದರ ಮೇಲೆ ಕುಂಕುಮವನ್ನು ಇಡೋದನ್ನು
ಬಹಳ ಜನರನ್ನು ನೀವು ಕಂಡುಹಿಡ್ಕೊಳ್ಬೋದು. ಈ ರೀತಿ ಒಂದು ನಾಟಕಕ್ಕೂ ಅಥವಾ ಅಸಹಜತೆಗೂ ಸಹಜತೆಗೂ ಕಂಡುಹಿಡಿಯೋದಕ್ಕೆ ನಿಮಗೆ ಸಾಧ್ಯ ಆಗೋದಿಲ್ಲ. ಇನ್ನು ನಿಮ್ಮಂಥವರಿಗೆ ಒಳ್ಳೆಯ ಅಸ್ಟ್ರಾಲಜರ್ ಬಳಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಬೆಂಗಳೂರಿನಂಥ ಮಹಾನಗರದಲ್ಲಿ ನನಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ಹೇಳಿಕೊಟ್ಟಂತಹ ಗುರುಗಳು ಅಲ್ಲೇ ಇದ್ದಾರೆ. ಬಹುತೇಕ ಜನರಿಗೆ ತಿಳಿದೇ ಇಲ್ಲ ಇದು ವಿಷಯ. ಹಾಗೆ ನನಗೆ ತುಂಬ ಗುರುಗಳಿದ್ದಾರೆ, 1-2 ಜನ ಅಂತಲ್ಲ. ನನ್ನ ಜ್ಯೋತಿಷ್ಯ ಶಾಸ್ತ್ರದ ಗುರುಗಳು ಕೆಲವರಿದ್ದಾರೆ, ಮತ್ತು ಕೇರಳ ಶಾಸ್ತ್ರದ ಗುರುಗಳಿದ್ದಾರೆ, ಮತ್ತು ಆಗಮಶಾಸ್ತ್ರದ ಗುರುಗಳು ಇದ್ದಾರೆ. ಅಂದರೆ ಈ ಮಹತ್ವದ ವಿದ್ಯೆಗಳಲ್ಲಿ ನಾನು ಬೇರೆ ಬೇರೆ ಗುರುಗಳನ್ನು ನೋಡಿರೋದ್ರಿಂದ ಗುರು ಆದವರು ಹೇಗಿರ್ತಾರೆ ಮತ್ತು ಅವರ ಸಂಸಾರ ಜೀವನದಲ್ಲಿ ಅವರು ಹೇಗಿದ್ದಾರೆ, ಅವರ್ಯಾರು ಸಂಸಾರವನ್ನು ಬಿಟ್ಟವರಲ್ಲ, ಪತ್ನಿಯನ್ನು ಬಿಟ್ಟವರಲ್ಲ, ಅವರೆಲ್ಲ ಕರ್ತವ್ಯವನ್ನು ಚೆನ್ನಾಗಿ ತಿಳಿದವರು ಇದ್ದಾರೆ. ಹಾಗಾಗಿ ನಮಗೆ ಇಂಥ ಬೋಧನೆಗಳನ್ನು ಅವರು ಮಾಡಿದ್ದಾರೆ. ಈ ರೀತಿ ಇರುವಂತಹ ವಿಷಯದಲ್ಲಿ ನೀವು ಉತ್ತಮ ಜ್ಯೋತಿಷ್ಯ ಬಳಿ ಹೋದರೆ ನಿಮ್ಮ ಸರಿಯಾದ ಜಾತಕ ಪರಿಶೀಲನೆಯನ್ನು ಅವರು ಮಾಡಿ ತಿಳಿಸ್ತಾರೆ. ಎಲ್ಲರಿಗೂ ವಿವಾಹ ಯೋಗ ಇರೋದಿಲ್ಲ. ನಿಮ್ಮ ಮಕ್ಕಳಿಗೆ ವಿವಾಹ ಯೋಗ ಇದೆಯಾ, ಸನ್ಯಾಸ ಯೋಗ ಇದೆಯಾ, ಇಲ್ಲ ಅಲ್ಪಕಾಲದ ಒಂದು ವಿವಾಹದ ವೈಬ್ರೇಷನ್ ಇದೆಯಾ ಅನ್ನೋದನ್ನು ತಿಳ್ಕೋಬೇಕಾಗುತ್ತೆ. ಕೆಲವು ವಿವಾಹಗಳು ಒಂದೇ ವಾರ ಒಂದೇ ದಿನದವರೆಗೆ ಮಾತ್ರ ಇರುತ್ತೆ. ಇಂಥೆಲ್ಲ ವಿಷಯಗಳನ್ನು ಸರಿಯಾಗಿ ತಿಳಿದುಕೊಂಡು ನೀವು ವಿವಾಹ ಆಗಬೇಕಾಗತ್ತೆ. ಇಲ್ಲಿ 2025 ಮೇ ಮಾಸದಲ್ಲಿ ಗುರು ಬದಲಾವಣೆ ಆಗ್ತಾ ಇರೋದ್ರಿಂದ ಯಾವ ರಾಶಿಯವರು ವಿವಾಹಕ್ಕೆ ತಯಾರಿ ಆಗಬೇಕು ಅನ್ನೋದನ್ನು ನನ್ನಲ್ಲಿ ಕೆಲವರು ಪ್ರಶ್ನೆ ಕೇಳಿದರು. ಅದಕ್ಕಾಗಿ ನಾನು ಈ ವಿಡಿಯೋದಲ್ಲಿ ಈ ಮಾತುಗಳನ್ನು ಮಾತಾಡ್ತಾ ಇದ್ದೇನೆ. 2025ರಲ್ಲಿ ವೃಷಭ ರಾಶಿಯವರಿಗೆ ವಿವಾಹ ಯೋಗಕ್ಕೆ ಕಾಲ ಕೂಡಿ ಬರುತ್ತೆ. ಆದರೆ ಎಲ್ಲರಿಗೂ ಅನ್ನೋದನ್ನು ನೀವು ಪರಿಶೀಲಿಸ್ಕೊಳ್ಬೇಕು. ಹಾಗೆಯೇ ಕುಂಭ ರಾಶಿಯವರಿಗೆ ಮತ್ತು ಧನಸ್ಸು ರಾಶಿಯವರಿಗೆ, ತುಲಾ ರಾಶಿಯವರಿಗೆ, ಸಿಂಹ ರಾಶಿಯವರಿಗೆ, ಈ ರಾಶಿಯವರಿಗೆ ಗುರುಗ್ರಹವು ಶುಭ ಸ್ಥಾನದಲ್ಲಿ, ಅಂದರೆ ನಿಮ್ಮ ಜನ್ಮ ರಾಶಿಯಿಂದ 2, 5, 7, 9, 11ನೇ ಸ್ಥಾನದಲ್ಲಿ ಗುರುಗ್ರಹ ಸಂಚಾರ ಮಾಡ್ತಾರೆ. ಅದರಲ್ಲಿ ಸಿಂಹ ರಾಶಿಯವರು ವಿವಾಹಕ್ಕೆ ಪ್ರಯತ್ನಿಸುವಾಗ ಹೆಚ್ಚಿನ ಜಾಗೃತಿಯನ್ನು ತೆಗೆದುಕೊಳ್ಬೇಕಾಗತ್ತೆ. ಏಕೆಂದರೆ ನಿಮಗೆ ಶನಿಗ್ರಹವು ಅಷ್ಟಮದಲ್ಲಿ ಸಂಚರಿಸೋದ್ರಿಂದ ದುಃಖ, ನಿರಾಶೆ, ವಿಳಂಬ ಮತ್ತು ಬ್ರೇಕಪ್ ಆಗುವಂಥದ್ದನ್ನು ಫಲವನ್ನು ಕೆಲವು ಜನರಿಗಾದರೂ ನೀಡೋದ್ರಿಂದ, ಎಲ್ಲರಿಗೂ ಆಗದೇ ಇರಬಹುದು, ಕೆಲವರಿಗೆ ಆಗೋದ್ರಿಂದ ಈ ಒಂದು ವಿಷಯಗಳಲ್ಲಿ ನೀವು ಸರಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೋಬೇಕು. ನೋಡಿ, ಭವಿಷ್ಯ ಅಂದರೆ ಬೇರೆ ಏನೂ ಇಲ್ಲ. ಭವಿಷ್ಯ ನಿಮ್ಮ ನಿರ್ಧಾರಗಳ ಮೇಲೆ ಭವಿಷ್ಯವಿರುವುದು. ಇಲ್ಲಿ ಮುಖ್ಯವಾಗಿ ನಿಮ್ಮ ಒಂದು ಪೂರ್ವ ಜನ್ಮದಿಂದ ಬಂದಂತಹ ಕರ್ಮಾನುಸಾರ ನಿಮ್ಮ ಜೀವನ ನಿರ್ಮಾಣ ಆಗಿದೆ ಅನ್ನೋದು ನಿಜವೇ. ಡೆಸ್ಟಿನಿ ವರ್ಕ್ ಮಾಡುತ್ತೆ ಅನ್ನೋದು ಇದು ನಿಜವೇ. ಆದರೆ ಕೃಷ್ಣ ಪರಮಾತ್ಮರು ಹೇಳುವಂತೆ ಭಗವದ್ಗೀತೆಯಲ್ಲಿ ಅವರೇನು ತಿಳಿಸ್ತಾರೆ ಅಂದರೆ, ಬುದ್ಧಿ ಕರ್ಮಾನುಸಾರೇ, ಅಂದರೆ ಇಲ್ಲಿ ಕರ್ಮ ಮತ್ತು ಬುದ್ಧಿ ಎರಡೂ ಅಲ್ಲಿ ವರ್ಕ್ ಮಾಡುತ್ತೆ. ನಿಮಗೆ ಯಾವ ಕರ್ಮದ ಫಲವನ್ನು ಅನುಭವಿಸಬೇಕು ಅಂತ ಇರ್ತೀರಾ, ಅದಕ್ಕೆ ಅದೇ ಬುದ್ಧಿ ಇಲ್ಲಿ ಓಡುತ್ತೆ. ಆ ಬುದ್ಧಿಯನ್ನು ಸರಿಪಡಿಸ್ಕೋಬೇಕಾಗಿದ್ದು ಪ್ರತಿ ಮನುಷ್ಯನ ಜ್ಞಾನ ಆಗಿದೆ. ಆದರೆ ಮಾನವರು ಬಹುತೇಕ ಜನರು ಹಾಗೆ ಮಾಡೋದಿಲ್ಲ. ಇಲ್ಲಿ ಬುದ್ಧಿಯಿಂದ ನೀವು ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳುವುದಿಲ್ಲ. ನಿಮ್ಮ ಆಯ್ಕೆಯೇ ತಪ್ಪಾಗಿ ಭವಿಷ್ಯವು ನಿರ್ಮಾಣ ಆಗುತ್ತೆ. ವಿವಾಹ ಜೀವನ ಆಗ್ಬೋದು, ಇನ್ನೊಂದು ಯಾವುದೇ ವಿಷಯ ಆದರೂ ಎಲ್ಲವೂ ಇಂದಿನ ಒಂದು ನಿರ್ಣಯಗಳಿಂದಲೇ
ಇಂದಿನ ನಿಮ್ಮ ಆಯ್ಕೆಗಳಿಂದಲೇ ಭವಿಷ್ಯವು ನಿಂತಿರುತ್ತೆ. ಹಾಗಾಗಿ ವಿವಾಹ ಜೀವನ ಅನ್ನೋದು ಕೇವಲ ಒಂದು ಸೆಲೆಬ್ರೇಷನ್ ಅಲ್ಲ, ಇಲ್ಲಿ ಅದೊಂದು ಉತ್ಸಾಹ ಅಲ್ಲ, ನಿಮ್ಮ ಕಂಪ್ಲೀಟ್ ಜೀವನ ಅದರ ಮೇಲೆ ನಿಲ್ಲಲಿದೆ. ಇದನ್ನು ಅರ್ಥ ಮಾಡ್ಕೋಬೇಕು ವಿವಾಹಕ್ಕೆ ತಯಾರಿಯನ್ನು ಮಾಡಿಕೊಳ್ಳುವವರು. ಮತ್ತು ನೀವು ವಿವಾಹ ಆದರೆ ಅದರಿಂದ ನೀವು ಹಿಂದೆ ಬರುವಂತಿಲ್ಲ ಮತ್ತು ಅದರಿಂದ ಸೋಲುವಂತೆಯೂ ಇಲ್ಲ. ಏಕೆಂದರೆ ವಿವಾಹ ಅನ್ನೋದು ಸರಿಯಾದಂತಹ ಒಂದು ಜೀವನ ಅಲ್ಲಿ ನಿರ್ಮಾಣ ಆಗಬೇಕಾದ್ರೆ ಕೆಲವು ಏಳು ಬೀಳು ಇದ್ದರೂ ನೀವು ಅದನ್ನು ಜಯಿಸಿಕೊಂಡು ಹೋಗಬೇಕು. ಎಲ್ಲರಿಗೂ ಸಾಧ್ಯ ಆಗದೇ ಇರ್ಬೋದು, ಅಂಥದ್ದು ಅದು ಬೇರೆಯೇ ಇದೆ. ಆದರೆ ಸಾಮಾನ್ಯವಾಗಿ ನೀವು ಎಲ್ಲವನ್ನ ಅನುಸರಿಸಿಕೊಂಡು ಹೊಂದಿಕೊಂಡು ಜೀವನವನ್ನು ಮಾಡಬೇಕಾಗತ್ತೆ. ಇಂತಹ ಒಂದು ತಯಾರಿಯನ್ನು ಮಾಡಿಕೊಂಡು ವಿವಾಹದ ತಯಾರಿಯನ್ನು ಕುಟುಂಬದವರು ಮಾಡ್ಕೋಬೇಕಾಗತ್ತೆ. ಈಗ 2025 ಮೇ ಮಾಸದಿಂದ ನಿಮಗೆ ವೃಷಭ ರಾಶಿಯವರಿಗೆ, ಕುಂಭ ರಾಶಿಯವರಿಗೆ, ಧನಸ್ಸು ರಾಶಿಯವರಿಗೆ, ತುಲಾ ರಾಶಿಯವರಿಗೆ, ಸಿಂಹ ರಾಶಿಯವರಿಗೆ ಗೋಚಾರದಲ್ಲಿ ಗುರು ಶುಭ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಗುರುಬಲವಿದೆ. ಮುಖ್ಯವಾಗಿ ಇನ್ನೊಂದು ವಿಷಯವನ್ನು ನಾನಿಲ್ಲಿ ನಿಮಗೆ ತಿಳಿಸ್ತಾ ಇದ್ದೇನೆ. ಗುರುಬಲವು ಜನ್ಮ ರಾಶಿಯಿಂದ ಅಲ್ಲದೆ ಗುರುಬಲವನ್ನು ಜನ್ಮ ಲಗ್ನದಿಂದಲೂ ನೋಡುವಂತಹ ಪದ್ಧತಿ ಇದೆ. ಅಂದರೆ ಈಗ ಉದಾಹರಣೆ ನಾನೇ ನಿಮಗೆ ತಿಳಿಸೋದಾದರೆ, ನನ್ನ ವಿವಾಹವು ಗುರುಬಲ ಇರುವ ಸಂದರ್ಭದಲ್ಲಿ ವಿವಾಹ ಆಗಿಲ್ಲ. ನನ್ನ ಜನ್ಮ ಲಗ್ನದಿಂದ ಗುರುಬಲ ಇರುವಾಗ ವಿವಾಹ ಆಗಿದೆ. ಮತ್ತು ನನ್ನ ಅಕ್ಕನವರ ವಿವಾಹವು ಅವರ ಜನ್ಮ ಲಗ್ನದಿಂದ ಗುರು 2ನೇ ಸ್ಥಾನದಲ್ಲಿ ಜನ್ಮ ರಾಶಿಯಿಂದ 12ನೇ ಸ್ಥಾನದಲ್ಲಿ ಇರುವಾಗ ಅವರ ವಿವಾಹ ನಡೆದಿದೆ. ಅಂದರೆ ಜನ್ಮ ರಾಶಿಯಿಂದಲ್ಲ, ಜನ್ಮ ಲಗ್ನದಿಂದ ಅವರಿಗೆ ಗುರುಬಲ ಇರುವಾಗ ನಡೆದಿದೆ. ನನ್ನ ವಿವಾಹವು ಜನ್ಮ ಲಗ್ನದಿಂದ ಇರುವಾಗ ಗುರುಬಲ ಇರುವಾಗ ನಡೆದಿದೆ. ನನ್ನ ಅಕ್ಕ ಮತ್ತು ನನ್ನ ಜೀವನದಲ್ಲಿ ಹೀಗಾಗಿದೆ. ಅಂದರೆ ಇಲ್ಲಿ ಅನುಭವದಲ್ಲಿಯೇ ನಾವು ನೋಡಿದ್ದೇವೆ. ಹಾಗೆ ಅನೇಕರನ್ನು ನಾವು ನೋಡ್ಬೋದು. ರಾಹು ಭುಕ್ತಿ ನಡೀತಾ ಇದ್ದರೂ ವಿವಾಹ ಆಗೋದಿಲ್ಲ ಅನ್ನೋದಿಲ್ಲ. ರಾಹು ಗ್ರಹವು ವಿವಾಹಕ್ಕೆ ಇಲ್ಲಿ ಇದ್ದಕ್ಕಿದ್ದಂತೆ ಇಷ್ಟ ವಿವಾಹಗಳು ಇಂಥ ವಿವಾಹಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಇಲ್ಲಿ ಪಾಪಗ್ರಹಗಳ ಭುಕ್ತಿ ಕಾಲವು ನಡೆಯುವಾಗಲೂ ಕೆಲವರಿಗೆ ವಿವಾಹ ಯೋಗ ಬಂದಿದೆ ಮತ್ತು ವಿವಾಹ ನಡೆದಿದೆ, ಜೀವನದಲ್ಲಿ ಚೆನ್ನಾಗಿರ್ತಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನಂದರೆ ಆ ಗ್ರಹಗಳು ಯಾವ ಸ್ಥಾನದಲ್ಲಿ ಇರ್ತಾರೆ, ಯಾವ ಗ್ರಹದ ಯುತಿಯನ್ನು ಪಡೆದುಕೊಂಡಿರ್ತಾರೆ ಮತ್ತು ನಿಮ್ಮ ಜನ್ಮ ಲಗ್ನ ಜನ್ಮ ರಾಶಿಯಿಂದ ಗುರುವಿನ ಪ್ರಭಾವ ಆ ಕಾಲದಲ್ಲಿ ಏನಿದೆ, ನಿಮಗೆ ವಿವಾಹ ಯೋಗ ಇದೆಯಾ, ಇದೆಲ್ಲದರ ಒಂದು ಫಲದಿಂದಾಗಿ ಈ ರೀತಿ ನಿಮಗೆ ಇಲ್ಲಿ ಶುಭ ಆರಂಭ ಆಗೋದು. ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ಪ್ರತಿಯೊಂದು ವಿಷಯಗಳನ್ನು ಆಳವಾಗಿ ಅರ್ಥೈಸಿಕೊಳ್ಳುವುದನ್ನು ನೀವು ತಿಳ್ಕೋಬೇಕಾಗತ್ತೆ. ನೀವು ಅದನ್ನು ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಕಣ್ಣಿಗೆ ಕಂಡ ತಕ್ಷಣ ಇದೇ ರಿಯಲ್ ಅನ್ನುವುದಿಲ್ಲ. ಇಲ್ಲಿ ಯಾವುದು ಹೇಗೆ ಅನ್ನುವುದನ್ನು ಸ್ವಲ್ಪ ತಾಳ್ಮೆಯಿಂದ ಅದಕ್ಕೊಂದು ಕಾಲವನ್ನು ನೀಡಿ ಅಲ್ಲಿ ನೀವು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಪ್ರತಿ ಕುಟುಂಬಗಳಿಗೆ ಶುಭ ಹಾರೈಸ್ತೇನೆ. ಪ್ರತಿ ಕುಟುಂಬಗಳಲ್ಲಿ ಶುಭ ಆರಂಭ ಆಗಬೇಕು. ಪ್ರಕೃತಿ ದೇವಿಯಲ್ಲಿ ಶ್ರೀದೇವಿ ಜಗನ್ಮಾತೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅಶುಭವನ್ನು ತಡೆದು ನಿಲ್ಲಿಸಿ ಶುಭ ಆರಂಭಗಳನ್ನು ನೀಡುವುದಕ್ಕೆ ನಿನ್ನ ಅನುಗ್ರಹ ನಿಮ್ಮ ಕುಟುಂಬಗಳಿಗೆ ಸದಾ ಇರಲಿ. ಶಿವನಾರಾಯಣರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಪ್ರತಿಯೊಬ್ಬರಿಗೂ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.